ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂಡ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನನ್ನ ಚಾನಲ್ ಹೊಸಬಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಸೊ ಸಿ ಮಾರ್ಕೆಟ್ಸ್ ಆಲ್ರೆಡಿ ವರ್ಸ್ಟ್ ಆಗಿದೆ ಡ್ಯೂ ಟು ದ ಆನ್ ಗೋಯಿಂಗ್ ಗ್ಲೋಬಲ್ ಕ್ರೈಸಿಸ್ ಇಂದ. ಮಾರ್ಕೆಟ್ ಲಿಟ್ರಲಿ ಫೆಡ್ ಅಪ್ ಮಾರ್ಕೆಟ್ ಅಂತ. ಅದ್ರ ಜೊತೆಗೆ ಕ್ರಿಪ್ಟೋದು ಏನು ಲೈಕ್ ರೂಲ್ಸ್ ಟೈಟ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಇಟ್ಸ್ ಹೇಳಕ್ಕಾಗಲ್ಲ ಬಿಕಾಸ್ ಕರೆಂಟ್ಲಿ ಮೊನ್ನೆ 44,000 ಪೀಪಲ್ಸ್ಗೆ ನೋಟಿಸ್ ಕಳಿಸಿದ್ದಾರೆ. ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಯಾರು P2P ಕಾಯಿನ್ DSX ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಸೊ ಅದು ಒಂದ್ಸಲ ಚೆಕ್ ಮಾಡ್ಕೊಡಿ. ಇವಾಗ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಬಿನಾನ್ಸ್ ಅವರು ರೂಲ್ಸ್ ನ ತುಂಬಾ ಟೈಟ್ ಮಾಡಿದ್ದಾರೆ. ಅಂತಂದ್ರೆ ನಿಮ್ ಡೆಪಾಸಿಟ್ ಮತ್ತೆ ವಿಡ್ರಾವಲ್ ನ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದಾರೆ. ನೀವು ಯಾರು ಕಳಿಸ್ತಾ ಇದ್ದೀರಾ, ಏಂತ ಕಳಿಸ್ತಾ ಇದ್ದೀರಾ, ಸೊ ಪ್ರತಿಯೊಂದು ಡೀಟೇಲ್ಸ್ ಬೇಕು ಇವಾಗ ಅವ್ರಿಗೆ. ಸೊ ಮುಂಚೆ ಈಸಿಯಾಗಿ ಆ ವಾಲೆಟ್ ಇಂದ ಈ ವಾಲೆಟ್ ಯಾರ ವಿತೌಟ್ ಯಾವುದೇ ಇಶ್ಯೂಸ್ ಇದ್ರೆ ಟ್ರಾನ್ಸ್ಫರ್ ಮಾಡ್ಕೊಂತಾರೆ. ಬಟ್ ಕರೆಂಟ್ಲಿ ಬಿನಾನ್ಸ್ ಅಪ್ಡೇಟ್ ಏನು ಅಂತಂದ್ರೆ as you can see, Binance tightens crypto transaction rules in India. New compliance requirements announced. Binance has announced stricter compliance for all crypto deposit and withdrawals for Indian users. ಅರ್ಥ ಆಯ್ತಾ? ಸೊ ಏನಿದು, ಏನೇನು ಕೇಳ್ಬೋದು, ಏನೆಲ್ಲ ರೂಲ್ಸ್ ಇದು ಅಂತಂದ್ರೆ ಲೆಟ್ಸ್ ಸಿ ಏನೆಲ್ಲ ಇನ್ಫಾರ್ಮೇಶನ್ಸ್ ಕೇಳ್ಬೋದು ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್, ವಾಟ್ ಇನ್ಫಾರ್ಮೇಶನ್ ಬಿನಾನ್ಸ್ ಮೇ ಆಸ್ಕ್ ಅಂತಂದ್ರೆ, ಡ್ಯೂರಿಂಗ್ ಡೆಪಾಸಿಟ್ ಅಂಡ್ ವಿಡ್ರಾಲ್ ಯು ಮೇ ಬಿ ಆಸ್ಕ್ಡ್ ಟು ಪ್ರೊವೈಡ್ ಸೆಂಡರ್ಸ್ ಆರ್ ರಿಸಿಪಿಯಂಟ್ ಲೈಕ್ ಫುಲ್ ನೇಮ್. ಅಂದ್ರೆ ನೀವು ಯಾರಿಗೆ ಕಳಿಸ್ತಿರಲ್ಲ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಫುಲ್ ನೇಮ್ ಬೇಕು. ಇದನ್ನ ಕೇಳ್ಬೋದು. ನೆಕ್ಸ್ಟ್, ರಿಲೇಶನ್ಶಿಪ್ ವಿತ್ ಸೆಂಡರ್. ಅಂದ್ರೆ ನೀವು ಏನ್ ಕಳಿಸ್ತಾ ಇದ್ದೀರಾ, ಲೈಕ್ ಏನ್ ರಿಲೇಶನ್ಶಿಪ್ ಇದೆ ನೀವು ಸೆಂಡರ್, ನಿಮ್ ಫ್ರೆಂಡಾ, ರಿಲೇಟಿವಾ, ಇಲ್ಲ ಅನ್ನೋನ್ ಪರ್ಸನ್, ಸ್ಟ್ರೇಂಜರಾ, ಇಲ್ಲ ಏನೋ ಬಿಸ್ನೆಸ್ ಡೀಲ್ಸ್ ಮಾಡ್ತಾ ಇದೀರಾ, ಸೊ ಅದನ್ನ ಕೇಳ್ತಾರೆ. ನೆಕ್ಸ್ಟ್, ಕಂಟ್ರಿ ಆರ್ ಸಿಟಿ ಆಫ್ ಅದರ್ ಪಾರ್ಟಿ. ಅಂದ್ರೆ ನೀವು ಯಾರು ಕಳಿಸ್ತಾ ಇರ್ತೀರಲ್ವಾ ಅವ್ರದ್ದು ಯಾವ ಕಂಟ್ರಿ, ಯಾವ ಸಿಟಿಯಲ್ಲಿ ಇರ್ತಾರೆ, ಆ ಡೀಟೇಲ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಬಂದು ಪರ್ಪಸ್ ಆರ್ ರೀಸನ್ ಆಫ್ ದ ಟ್ರಾನ್ಸಾಕ್ಷನ್ಸ್, ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಆರಾಮಾಗೆ ನಿಮ್ಗೆ ಇಷ್ಟ ಬಂದಂಗೆ, ಲೈಕ್ ಬಿಕಾಸ್ ಕ್ರಿಪ್ಟೋ ಅಂತಂದ್ರೆ ಇಟ್ ವಾಸ್ ಸೇಫ್. ಅಂದ್ರೆ ನೀವು ಏನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಯಾರಿಗೂ ಗೊತ್ತಾಗ್ತಾ ಇರಲ್ಲ ಅನ್ನೋ ಒಂದು ಇದ್ರಲ್ಲಿ ಇದ್ರೆ ಎಲ್ಲರೂ ಕರೆಕ್ಟ್. ಬಟ್ ಇದು ಯಾವ್ದಕ್ಕೆ ಅಪ್ಲೈ ಆಗುತ್ತೆ, ಓನ್ಲಿ ಫಾರ್ ಕರೆಂಟ್ಲಿ ಬಿನಾನ್ಸ್, ಅಂದ್ರೆ FII ರಿಜಿಸ್ಟರ್ಡ್ ಮಾತ್ರ. ಸೊ ಏನ್ ಕಳಿಸ್ತಾ ಇದೀರಾ, ಏನ್ ರೀಸನ್ ಕಳಿಸ್ತಾ ಇದೀರಾ, ಫಾರ್ ಎಕ್ಸಾಂಪಲ್ ಏನ್ ಪರ್ಚೇಸ್ ಮಾಡ್ತಾ ಇದೀರಾ, ಏನ್ ತಗೊಂತಾ ಇದೀರಾ, ಇಲ್ಲ ಏನ್ ಒಟ್ಟಲ್ಲಿ ನೀವು ನೇಚರ್ ಆಫ್ ಬಿಸ್ನೆಸ್, ಏನ್ ಪರ್ಪಸ್ ನೀವು ಅವ್ರಿಗೆ USDT ಆಫ್ ಕ್ರಿಪ್ಟೋ ಸೆಂಡ್ ಮಾಡ್ತಾ ಇರ್ತೀರಲ್ಲ ಅದ್ರದ್ದು ಟ್ರಾನ್ಸಾಕ್ಷನ್ ರೀಸನ್ ಬೇಕು. ಅಂಡ್ ಇನ್ ಸಮ್ ಕೇಸಸ್ ಅಲ್ಲಿ ನಿಮ್ಗೆ ಪ್ಯಾನ್ ಕಾರ್ಡ್ ಕೂಡ ಕೇಳ್ತಾರೆ. ಸೊ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಆರ್ ಗೆಟಿಂಗ್ ವೆರಿ ಟೈಟ್ ಇಯರ್, ಸೊ ಬಿ ಕೇರ್ಫುಲ್ ಗೈಸ್. ಅಂಡ್ ಅಡಿಷನಲ್ ಡೀಟೇಲ್ಸ್ ಫಾರ್ ಎಕ್ಸ್ಟರ್ನಲ್ ವಾಲೆಟ್ಸ್ ಆರ್ ಅದರ್ ಎಕ್ಸ್ಚೇಂಜಸ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬಿನಾನ್ಸ್ ಇಂದ ಬಿನಾನ್ಸ್ ಸೆಂಡ್ ಮಾಡ್ತಾ ಇದೀರಾ ಅಂದ್ರೆ ಇಷ್ಟು ಡೀಟೇಲ್ಸ್ ಕೇಳ್ತಾರೆ. ಯಾವುದು, ಸೆಂಡರ್ ನೇಮು, ಸಿಟಿ, ರಿಲೇಶನ್ಶಿಪ್, ಪರ್ಪಸ್, ಇದು. ಅದು ಬಿಟ್ಟು ಎಕ್ಸ್ಟರ್ನಲ್ ವಾಲೆಟ್ ಅಂತಂದ್ರೆ FII ರಿಜಿಸ್ಟರ್ಡ್ ಆಗದೆ ಇರೋದು. ಫಾರ್ ಎಕ್ಸಾಂಪಲ್ ಬಿನಾನ್ಸ್ ಬಿಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಟ್ರಸ್ಟ್ ವಾಲೆಟ್ ಅಲ್ಲಿ ಮಾಡ್ತೀರಾ, ಅದರ್ ಎಕ್ಸ್ಚೇಂಜಸ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಅಲ್ಲಿಗೆ ಏನಾದ್ರು ನೀವು ಅಲ್ಲಿಗೆ ಕಳಿಸ್ತಾ ಇದೀರಾ, ಇಲ್ಲ ಅಲ್ಲಿಂದ ರಿಸೀವ್ ಮಾಡ್ಕೊಂತಾ ಇದೀರಾ ಅಂತಂದ್ರೆ ಯು ನೀಡ್ ಟು ಗಿವ್ ದ ಅಡಿಷನಲ್ ಇನ್ಫಾರ್ಮೇಶನ್. ಅದು ಡಿಪೆಂಡ್ಸ್ ಆನ್ ದ ಟ್ರಾನ್ಸಾಕ್ಷನ್ಸ್. ನಿಮ್ಗೆ ಯಾವ ತರ ಕೇಳ್ತಾರೋ ಗೊತ್ತಿಲ್ಲ. ಸೊ ಬಿ ರೆಡಿ ಫಾರ್ ದಟ್. ಓಕೆ. ಸೊ ನೆಕ್ಸ್ಟ್, ಏನ್ ಇದಾಗ್ತಾ ಇದೆ, ಏನ್ ರೀಸನ್ಗೆ ಇದು ಬಿನಾನ್ಸ್ ಅಲ್ಲಿ ಡೆಪಾಸಿಟ್ ಮತ್ತೆ ವಿಡ್ರಾಲ್ ಮೇಲೆ ಇಷ್ಟು ಲೈಕ್ ಟೈಟ್ ರೂಲ್ಸ್ ತಂದಿದ್ದಾರೆ ಅಂದ್ರೆ ದ ಓನ್ಲಿ ರೀಸನ್ ಇಂಡಿಯನ್ ಗೌರ್ಮೆಂಟ್ ಆಕ್ಷನ್. ಫಸ್ಟ್, ಇಂಡಿಯನ್ ಗೌರ್ಮೆಂಟ್ ಏನ್ ಆಕ್ಷನ್ ಇದೆ ಅಂತಂದ್ರೆ, India is taking strict action on crypto transaction for better monitoring AML ಅಂತಂದ್ರೆ ಆಂಟಿ ಮನಿ ಲಾಂಡರಿಂಗ್ ಅಂಡ್ ಟ್ಯಾಕ್ಸ್ ಕಂಪ್ಲೈನ್ಸಸ್. ತುಂಬಾ ಜನ ಟ್ಯಾಕ್ಸ್ ಅವಾಯ್ಡ್ ಮಾಡೋಕೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವು P2P, ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾ ಇದ್ರು, ತುಂಬಾ ಜನ ನಿಮ್ ಬಿನಾನ್ಸ್ ಅಮೌಂಟ್ ರಿಸೀವ್ ಆಗ್ತಾ ಇತ್ತು, ಅಲ್ಲಿಂದ ಏನ್ ಮಾಡ್ತಾರೆ, ಯಾರು ವೆಂಡರ್ ಲೈಕ್ ಫಾರ್ ಎಕ್ಸಾಂಪಲ್ ಸೆಲ್ಲರ್ಗೆ ಸೆಂಡ್ ಮಾಡಿ ಕ್ಯಾಶ್ ಇಸ್ಕೊಂತಾ ಇದ್ವಿ. ಇವಾಗ ಹಂಗಾಗಲ್ಲ. ಅಂಡ್ ಔಟ್ ಆಫ್ ಬೇರೆ ಯಾವ್ದೋ ಇಲ್ಲಿಗಲ್ ಫಂಡ್ಸ್ ಏನಾದ್ರೂ ಬರ್ಬೋದಿತ್ತು. ಇವೆಲ್ಲ ಆಂಟಿ ಮನಿ ಲಾಂಡರಿಂಗ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ತರ ಸ್ಟ್ರಿಕ್ಟ್ ರೂಲ್ಸ್ ತಂದಿದ್ದಾರೆ. ಇನ್ನ ಕಮಿಂಗ್ ಡೇಸ್ ಅಲ್ಲಿ ಟೈಟ್ ರೂಲ್ಸ್ ಆಗುತ್ತೆ. ನೆಕ್ಸ್ಟ್, FATF ಟ್ರಾವೆಲ್ ರೂಲ್ ಕಂಪ್ಲೈನ್ಸ್. ಅಂದ್ರೆ ಬಿನಾನ್ಸ್ ಫಾಲೋಸ್ ಗ್ಲೋಬಲ್ AML ಸ್ಟ್ಯಾಂಡರ್ಡ್ಸ್. ಅಂದ್ರೆ ಬಿನಾನ್ಸ್ ಗ್ಲೋಬಲ್ AML ಗ್ಲೋಬಲ್ ಆಂಟಿ ಮನಿ ಲಾಂಡರಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್ ನ ಫಾಲೋ ಮಾಡುತ್ತೆ, ವಿಚ್ ರಿಕ್ವೈರ್ ಶೇರಿಂಗ್ ಆಫ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅವ್ರಿಗೆ ಬೇಕು. ಅಂಡ್ ಇನ್ನೊಂದು ರೀಸನ್ ಏನು ಅಂತಂದ್ರೆ ಪ್ರೊಟೆಕ್ಟಿಂಗ್ ಯೂಸರ್ಸ್ ಅಂಡ್ ಪ್ಲಾಟ್ಫಾರ್ಮ್. ಸೊ ಯೂಸರ್ಸ್ ಲೈಕ್ ಸೇವ್ ಮಾಡಬೇಕು, ಪ್ಲಸ್ ಪ್ಲಾಟ್ಫಾರ್ಮ್ ಏನ್ ಬಿನಾನ್ಸ್ ಇದೆ ಅದು ಕೂಡ ಸೇವ್ ಆಗಬೇಕು. ಸೊ ಅದರಿಂದ ಅವರು ಏನ್ ತರ್ತಾ ಇದಾರೆ, ದಿಸ್ ಇಸ್ ಆಲ್ ಅಬೌಟ್ ಕಂಪ್ಲೇಸಸ್ ಸೇಫ್ಟಿ ಅಂಡ್ ಕ್ರಿಯೇಟಿಂಗ್ ಟ್ರಸ್ಟೆಡ್ ಕ್ರಿಪ್ಟೋ ಎಕೋಸಿಸ್ಟಮ್. ಸಿಂಪಲ್. ಸೊ ಇದು ಒಂದು ಸೇಫ್ಟಿ ರೀಸನ್ ಗೆ ಮಾಡ್ತಾ ಇದ್ದಾರೆ. ಬಟ್ ಇಷ್ಟಿಂದ ಯಾರು ಲೈಕ್ ತುಂಬಾ ಈಸಿಯಾಗಿ ತಗೊಂಡಿದ್ರಿ ಲೈಕ್ ಕ್ರಿಪ್ಟೋ ಟ್ರಾನ್ಸಾಕ್ಷನ್, ಇನ್ ಮುಂದೆ ಹಂಗಿರಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅಂಡ್ ನೀವು ಆಸ್ ಎ ರಿಸೀವರ್ ಆರ್ ಸೆಂಡರ್ ನೀವೇನ್ ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಫಾಲೋ. ಸಿಂಪಲ್. ಜಾಸ್ತಿ ತಲೆ ಕೆಡ್ಸ್ಕೊಳಂತದೇನಿಲ್ಲ, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಐ ಕ್ರಿಯೇಟ್ ಮಾಡಿ ನಿಮ್ಗೂ ಟೆನ್ಷನ್ಸ್ ಕೊಡ್ತಾ ಇರ್ತಾರೆ. ನಥಿಂಗ್ ಟು ವರಿ, ಜಸ್ಟ್ ಕೀಪ್ ಪ್ರಾಪರ್ ರೆಕಾರ್ಡ್ಸ್. ಪೇಔಟ್ಸ್ ರಿಸೀವ್ ಆಗಿದೆಯಾ, ಫಂಡೆಡ್ ಅಕೌಂಟ್ಸ್ ಇಲ್ಲ, ರೆಕಾರ್ಡ್ಸ್ ಇಟ್ಕೊಳ್ಳಿ. ನೀವು ಯಾರಿಗಾನ ಕಳಿಸ್ತಾ ಇದ್ರೆ ಏನ್ ಕಳಿಸ್ತಾ ಇದ್ರೆ ರೆಕಾರ್ಡ್ಸ್ ಇಟ್ಕೊಳ್ಳಿ, ಇನ್ವಾಯ್ಸಸ್ ಇಟ್ಕೊಳ್ಳಿ.
ಅಷ್ಟೇ, ಜಾಸ್ತಿ ತರ ನೀವೇನೇ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಹತ್ರ ಒಂದು ರೆಕಾರ್ಡ್ ಇಟ್ಕೊಂಡಿದ್ರೆ ಪರ್ಪಸ್ ಇಟ್ಕೊಳ್ಳಿ ಅಂಡ್ ಬಿ ರೆಡಿ ಫಾರ್ ವೆರಿಫಿಕೇಶನ್ ಇನ್ ಕೇಸ್ ಯಾವ್ದಾನ ಟ್ರಾನ್ಸಾಕ್ಷನ್ಸ್ ಲೈಕ್ ಅವ್ರ ಟೀಮ್ ಬಿನಾನ್ಸ್ಗೆ ಏನಾರ ಸಸ್ಪಿಷಿಯಸ್ ಆಕ್ಟಿವಿಟಿ ತರ ಕಾಣಿಸ್ತು, ಇನ್ ಕೇಸ್ ಅವ್ರ ವೆರಿಫಿಕೇಶನ್ಸ್ ಕೇಳಿದ್ರು ಅಂತಂದ್ರೆ ಬಿ ರೆಡಿ ಫಾರ್ ದಟ್. ಅವರು ತಿರ್ಗಾ ರೀಕ್ವೈಸಿ ಕೇಳ್ಬೋದು, ಇಲ್ಲ ಏನಾದ್ರು ಎತ್ತೆ ಕಳಿಸಿದ್ರ ಲೈಕ್ ಸೆಂಡರ್ ರಿಸೀವರ್ ಸೆಂಡರ್ ವಾಟ್ ಎವರ್ ಡೀಟೇಲ್ಸ್ ಕೇಳ್ಬೋದು, ಎನಿಥಿಂಗ್ ಏನ್ ಕೇಳ್ತಾರೋ ಕೊಡಕ್ ರೆಡಿ ಇರುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಪರೆನ್ಸಿ ಇಸ್ ದ ಕೀ. ಇಲ್ಲಿ ನೀವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀರಾ, ನೀವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿರ್ಲಿ ಅದನ್ನ ಹೆಂಗಿತ್ತು ಹಂಗೆ ಹೇಳಿ. ಅದನ್ನ ಮುಚ್ಚಾಕಕ್ ಹೋಗಿ ಇನ್ನೊಂದು ಸುಳ್ಳು ಹೇಳಕ್ ಹೋಗಿ ಒನ್ ರಾಂಗ್ ಏನಾಗುತ್ತೆ ಗೊತ್ತಾ, ಟ್ರಾನ್ಸಾಕ್ಷನ್ ಡಿಲೇ ಆಗುತ್ತೆ, ಅಕೌಂಟ್ ಹೋಲ್ಡ್ ಆಗುತ್ತೆ, ನಿಮ್ಮ ಕಂಪ್ಲೀಟ್ ಅಮೌಂಟ್ ಏನಿರುತ್ತೆ ಅದು ಫ್ರೀಸ್ ಆಗುತ್ತೆ. ನೀವು ಅದಕ್ಕೆ ವೆರಿಫೈ ಮಾಡೋವರೆಗೂ ನಿಮ್ಗೆ ಯಾವುದೇ ತರ ಫಂಡ್ಸ್ ರಿಲೀಸ್ ಆಗಲ್ಲ. ಸೊ ಈ ತರ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಬಿ ಕೇರ್ಫುಲ್. ಅಷ್ಟು ಬಿಟ್ಟರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿಲ್ಲ. ಅಂಡ್ ದಿಸ್ ಡಸ್ ನಾಟ್ ಮೀನ್ ಕ್ರಿಪ್ಟೋ ಇಸ್ ಇಲ್ಲಿಗಲ್ ಇನ್ ಇಂಡಿಯಾ. ಇಟ್ಸ್ ಆಲ್ ಅಬೌಟ್ ಕಾಂಪ್ಲಿಕೇಶನ್, ಸೇಫ್ಟಿ ಅಂಡ್ ಬಿಲ್ಡಿಂಗ್ ಎ ಟ್ರಸ್ಟೆಡ್ ಎಕೋಸಿಸ್ಟಮ್ ಅಷ್ಟೇ. ಕ್ರಿಪ್ಟೋ ಇಂಡಿಯಾದಲ್ಲಿ ಲೀಗಲ್, ಬಟ್ ಒಂದ್ ಸ್ವಲ್ಪ ಟೈಟರ್ ಸೆಕ್ಯೂರಿಟಿ ಮಾಡ್ತಾರೆ, ಬಿಕಾಸ್ ತುಂಬಾ ಇಲ್ಲಿಗಲ್ ಕೆಲಸಕ್ಕೆ ಇಲ್ಲ ಅನ್ವಾಂಟೆಡ್ ಥಿಂಗ್ಸ್ ಯೂಸ್ ಮಾಡ್ತಾ ಇದಾರೆ. ಸೊ ಅದನ್ನ ತಡೆ ಹಿಡಿಯಕ್ಕೆ ಸೊ ಈ ರೂಲ್ಸ್ ನ ತಂದಿದ್ದಾರೆ. ಸೊ ಯಾರ್ಯಾರು ಬಿನಾನ್ಸ್ ಯೂಸ್ ಮಾಡ್ತಾ ಇದೀರಾ ಮೇಕ್ ಶೋರ್ ಇದನ್ನೊಂದ್ಸತಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಡೂ ಕಮೆಂಟ್, ಲೈಕ್ ದ ವಿಡಿಯೋ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.